ಗುಲಾಬಿ ಬಂದಿದ್ದಾರೆ, ಇಬ್ಬರು ಬಂದಿದ್ದಾರೆ. ಬೆಳ್ಳಮ್ಮ 40 ವರ್ಷ ವಯಸ್ಸಿನ ಮುದುಕಿ, ತಲೆ ಉದ್ದಕ್ಕೆ ಬೆಳ್ಳಗಾಗಿರುತ್ತವೆ. ಈ ತುಟಿಗಳೆಲ್ಲವೂ ಏನಾಗ್ತವೆ, ನೆರವನ್ನು ಹೊಂದಿರುತ್ತವೆ. ಮುಖ ಎಲ್ಲವೂ ಸುತ್ತುಗಟ್ಟಿ ಹೋಗಿದೆ. ಹೀಗೆ 40 ವರ್ಷ ವಯಸ್ಸಿನ ಬೆಳ್ಳೆ ಮಕ್ಕಳು ವೆಂಕಟರಮಣಯ್ಯನ ಮುಂದೆ ಹೇಗಾದರೂ ಮಾಡಿ ಗುಲಾಬಿಯ ಮೋಹನಕ್ಕೆ ತಿಳಿಸಿಕೊಳ್ಳಿ. ಅವನ ಮನಸ್ಸನ್ನ ಈಗ ಎಲ್ಲಿಗೆ ಆಕರ್ಷಿತವಾಗುವಂತೆ ಮಾಡಬೇಕು. ಅದಿಷ್ಟು ಸ್ಮೈಲನ್ನು ಕೊಡಬೇಕು. ನನಗೆ ಹೋಗಿ ತುಸು ಕಣ್ಣಿನ ಸನ್ನೆಗಳನ್ನು ಮಾಡಬೇಕು. ತನ್ನ ರೂಪ ಸೌಂದರ್ಯವನ್ನು ಕಣ್ಣಾರೆ ಕಂಡು ಸ್ಮೈಲ್ ಕೊಡ್ತಾಳೆ. ಸರ್ವ ಪ್ರಯತ್ನಗಳನ್ನೆಲ್ಲ ಮಾಡ್ತಾಳೆ. ಹಿರಣ್ಯ ನೋಡಕ್ಕೆಲ್ಲ ನೋಡಕ್ ಇಷ್ಟನೇ ಇಲ್ಲ ಬಾಬಾ. ಕಿಸುಬಾಯಿ ತಗೊಂಡಿರೋ ವೆಂಕಟ ಮಾಯ ಬಾಯಾಗ ಅಲ್ಲ, ವಯಸ್ಸಾಗಿದೆ. ಜೊಲು ಸೋರಿಸ್ಕೊಂಡು ನೋಡ್ತಾ ಇದೆ ಗುಲಾಬಿಯನ್ನ. ಬಾಯಿ ತೆಕ್ಕೊಂಡು ನೋಡ್ತಾ ಇದೆ ಗುಲಾಬಿಯನ್ನ. ನಾನು ವೆಂಕಟರಮಣಯ್ಯನ ಮಗ ಇವನೇ ನೋಡ್ಲಿ ಅಂತ ಹೇಳಿ ನಾನು ಸ್ಮೈಲ್ ಕೊಡ್ತಾ ಇದ್ದೆ. ನಾನು ಕೊಟ್ಟಿರೋ ಸ್ಮೈಲನ್ನ ಏನಾಗಿವ ಊಟಕ್ಕೆ ಮಳೆ ಸುಟ್ಟಂಗೆ ಆಗ್ಬಿಟ್ಟು, ಒಳ್ಳೆಯ ಮುಂಚಾಗ ತೊಗೊಂಡು ಸಾಂಬಾರು ಮಾಡ್ದಂಗೆ ಆಗ್ಬಿಟ್ಟು ಅಂತೇಳಿ ಗುಲಾಬಿ ನನ್ನ ತಾಯಿಯಾಗಿರುವಂತಹ ವಿಚಾರವನ್ನ ಹೌದು. ಅಕ್ಕಿಗೋಸ್ಕರ ಬಂದಿಲ್ಲ. ನಮ್ಮ ಮನೆಯಲ್ಲಿ ಯಾವುದೇ ಅಕ್ಕಿಯ ಕೊರತೆ ಅಂತಕ್ಕಂಥದ್ದು ಕೊಡೋದಿಲ್ಲ. ಹೇಗಾದ್ರೂ ಮಾಡಿ ಹಿರಣ್ಯನನ್ನ ಬುಟ್ಟಿಯಾಗ ಹಾಕೊಂಡು ಬರ್ಬೇಕಾಗಿತ್ತು. ಒತ್ಕೊಂಡು ಬಂದಿಲ್ಲ. ಬುಟ್ಟಿಯಲ್ಲಿ ಹಿರಣ್ಯನನ್ನ ಒತ್ಕೊಂಡು ಬರೋದು ಯಾರು